ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಗೋಲ್ಡ್ ಅಂಡ್ ಸಿಲ್ವರ್ ಇದು 3ನೇ ದಿವಸ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ. ಗೋಲ್ಡ್ ಬಂದ್ಬಿಟ್ಟು 1,49,700 ಪರ್ 10 ಗ್ರಾಮ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರೆ, ಇನ್ನು ಸಿಲ್ವರ್ ಬಂದ್ಬಿಟ್ಟು 2,32,000 ರೇಂಜ್ ಅಲ್ಲಿ ಮಾರ್ಕಲ್ಲಿ ಟ್ರೇಡ್ ಆಗ್ತಾ ಇದೆ. ಮತ್ತೆ ಇರಾನ್ ಅಂಡ್ ಯುಎಸ್ ಒಂದು ಜಿನವಾದಲ್ಲಿ ಮಾತುಕತೆ ನಡೀತಾ ಇದೆ ನ್ಯೂಕ್ಲಿಯರ್ ಬಗ್ಗೆ. ಅದರಿಂದನೇ ಗೋಲ್ಡ್ ಅಂಡ್ ಸಿಲ್ವರ್ ಇದು ಒಳ್ಳೆ ಬೆಳವಣಿಗೆ ಆಗಿರೋದ್ರಿಂದ ಗೋಲ್ಡ್ ಅಂಡ್ ಸಿಲ್ವರ್ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಐಟಿ ಸ್ಟಾಕ್ಗಳು ಕ್ರಾಶ್ ಆಗ್ತಾ ಇರೋದು ರಿಕವರಿ ಆಗಿದೆ. ಮೈನ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಎಐ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕೆ ಐಟಿ ಕಂಪನಿಗಳು ಪೂರಕವಾಗಿರ್ತವೆ ಅಂತಾನೆ ಹೇಳ್ಬೋದಾಗಿದೆ. ನಿನ್ನೆ ನಿಫ್ಟಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬ್ಯಾಂಕ್ಸ್ ಆಗ್ಲಿ, ಐಟಿ ಕಂಪನಿಗಳಾಗ್ಲಿ, ಡಿಫೆನ್ಸ್ ಆಗ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದಾವೆ. ವೀಕ್ ಆಗಿದ್ದಾವೆ ಅಂದ್ರೆ ಮೆಟಲ್ ಮತ್ತು ಕಮಾಡಿಟಿ ಸೆಕ್ಟರ್ಸ್. ಅದರಿಂದಾನೇ ನಿಫ್ಟಿ ಫ್ಲಾಟ್ ಆಗಿ ಮಿಕ್ಸ್ಡ್ ರಿಯಾಕ್ಷನ್ ಅನ್ನೇ ತೋರಿಸಿದೆ. ಇನ್ನು ಎಫ್ಐಎಸ್ 995 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಅಂದ್ರೆ ಬೈಯಿಂಗ್ ಟರ್ನ್ ಆಗ್ತಾ ಇದಾರ. ಸೊ ಒನ್ ಡೇ ಬೈ ಒನ್ ಡೇ ಸೆಲ್ ಈ ತರ ಓವರ್ ಆಲ್ ಮಂತ್ ಅಲ್ಲಿ ಬೈಯಿಂಗ್ ಟರ್ನ್ ಆಗಿದ್ದಾರೆ. ಇನ್ನು ಡೌಜನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿ 37 ಪಾಯಿಂಟ್ಸ್ ಅಲ್ಲೇ ಕ್ಲೋಸ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದೆ. ಜಪಾನ್ ಮಾರ್ಕೆಟ್ 0.8% ಅಪ್ ಆಗಿದೆ. ಇನ್ನು ಗಿಫ್ಟ್ ನಿಫ್ಟಿ ನೋಡೋದಾದ್ರೆ 25,756 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತದೆ. ನಿಫ್ಟಿ ನಿನ್ನೆ 45 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 25,725 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಎಬೋ 25,760 ಎಬೋ ಇಟ್ಸ್ ಅ ವೆರಿ ಗುಡ್ ಬೈಯಿಂಗ್ ಝೋನ್ ಆಗುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,900 ಆಗುತ್ತೆ. ಸಪೋರ್ಟ್ ಬಂದ್ಬಿಟ್ಟು 25,600 ಆಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ರ್ಯಾಲಿ ಹೊಡಿತಾನೆ ಇದೆ. 224 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 61,174 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 61,400 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 60,500 ಆಗಿದೆ. ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲೇ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಬ್ಯಾಂಕ್ಸ್ ಔಟ್ ಪರ್ಫಾರ್ಮ್ ಮಾಡ್ತಾನೆ ಬರ್ತಾ ಇದಾವೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 173 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 83,450 ಮಾರ್ಕ್ ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 83,900 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 82,800 ಆಗಿದೆ. ಸೊ ಗೋಲ್ಡ್ ಅಂಡ್ ಸಿಲ್ವರ್ ಮೈನ್ ರೀಸನ್ ಇಟ್ಸ್ ಅ ಫಾಲಿಂಗ್ ಕಂಟಿನ್ಯೂಸ್ ಫಾಲಿಂಗ್ಗೆ ಇದು ಒಂದು ರೀಸನ್ ಏನು ಯುಎಸ್ ಮತ್ತು ಇರಾನ್ ಅನ್ಸರ್ಟನಿಟಿ ಏನಾಗುತ್ತೋ ಅದನ್ನ ಕ್ಲಿಯರೆನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.